ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಲಾಗ್. ಸೊ ಇವತ್ತು ಬೆಳಗ್ಗೆನೇ ನಾನು ಮತ್ತೆ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಲಾಸ್ಟ್ ಲಾಗಲ್ಲಿ ನಿಮ್ಗೆ ಹೇಳಿದ್ದೆ ನಾಳೆ ಒಂದು ಸ್ಪೆಷಲ್ ರೆಸಿಪಿ ಮಾಡ್ಕೊತಾ ಇದ್ದೀವಿ. ಅದಕ್ಕೆ ಇವಾಗ ದೋಸೆಗೆ ನೆನೆ ಹಾಕಿ ಇಟ್ಟಿದ್ದೀನಿ, ಜೊತೆಲಿ ಜೋಳ ಕೂಡ ಹಾಕಿದ್ದೀನಿ, ಜೋಳದ ದೋಸೆ. ಸೊ ತುಂಬ ಟೇಸ್ಟಿಯಾಗಿರುತ್ತೆ. ಆಲ್ರೆಡಿ ಇದು ನಾನು ಸೆಕೆಂಡ್ ಟೈಮ್ ತೋರಿಸ್ತಾ ಇರೋದು. ಇದ್ರ ಜೊತೆಲಿ ಅವಲಕ್ಕಿ ಹಾಕಿರೋದ್ರಿಂದ ಇನ್ನೂ ಟೇಸ್ಟಿಯಾಗಿರುತ್ತೆ. ಸೊ ಟ್ರೈ ಮಾಡಿ, ಯಾರಾದರೂ ಮಾಡಿಲ್ಲ ಅಂತಂದರೆ. ನನಗಂದ್ರೂ ತುಂಬ ಇಷ್ಟ ಆಯಿತು ಪರ್ಸ್ನಲಿ, ನಮ್ಮ ಮನೇಲೂ ಕೂಡ ಎಲ್ಲರೂ ಇಷ್ಟಪಟ್ಟು ತಿಂತಾ ಇದ್ದಾರೆ. ಹಾಗೆ ಇವತ್ತು ಬೆಳಗ್ಗೆ ದೋಸೆ ಮಾಡೋಣ ಅಂತ ಏನೋ ಫಿಕ್ಸ್ ಆಯಿತು. ಹಾಗೆ ಚಿಕ್ಕ ಪುಟ್ಟ ಕೆಲಸಗಳೆಲ್ಲ ಮುಗಿಸ್ಕೊಂಡು ಫಸ್ಟ್ 15 ದಿನ ಕಲಸಿಟ್ಬಿಟ್ರೆ ನೆಕ್ಸ್ಟ್ ನಾನು ಮತ್ತೆ ಬಂದೊಂದು 20 ನಿಮಿಷದಿಂದ ಅರ್ಧ ಗಂಟೆ ಬಿಟ್ಟು ತಿಂಡಿ ಮಾಡಬೇಕಂತ ಬಂದಾಗ ಚೆನ್ನಾಗಿ ಪರ್ಮಿಟ್ ಆಗಿರುತ್ತೆ ಅಂತೇಳಿ ಇದನ್ನು ರಾತ್ರಿನೇ ರುಬ್ಬಿಟ್ಟು ಬೆಳಗ್ಗೆ ಮಾಡೋಂಥ ಅವಶ್ಯಕತೆ ಇಲ್ಲ. ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ರುಬ್ಬಿ ಹಾಗೆ ಡೈರೆಕ್ಟಾಗಿ ಮಾಡಿಕೊಂಡ್ರು ಕೂಡ ಪರ್ಫೆಕ್ಟಾಗಿ ಬರುತ್ತೆ. ಸೊ ನೋಡಿದ್ರಲ್ಲ, ಇವಾಗ ಹಿಟ್ಟು ರುಬ್ಕೊಂಡಿದ್ದೀನಿ, ಅದಕ್ಕೊಂಚೂರು ಉಪ್ಪು ಹಾಕಿ ಕಲಸಿ ಇಟ್ಟು ಬಂದುಬಿಡ್ತೀನಿ. ಮತ್ತು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ತಿಂಡಿ ಮಾಡೋ ಟೈಮ್ಗೆ ತಿಂಡಿ ಮಾಡಿದ್ರೆ ಆಯಿತು. ಸೊ ತುಂಬ ಚೆನ್ನಾಗಿ ಬರುತ್ತೆ ಆ್ಯಕ್ಚುಲಿ. ಚಿಟ್ಟು ಇತ್ತೀಚೆಗೆ ಏನು ಕೇಳ್ತಾ ಇದ್ದಾನೆ ಅಂದರೆ, ದೋಸೆ ಮಾಡ್ತೀನಿ ಅಂದಿದ ತಕ್ಷಣ ಅಮ್ಮ ಜೋಳದ ದೋಸೆನ ಅಂತ ಕೇಳ್ತಿದ್ದಾನೆ. ಅವ್ನಿಗೆ ಇಷ್ಟ ಆಗಿಬಿಟ್ಟಿದೆ. ಸೊ ಲಾಸ್ಟ್ ಟೈಮ್ ಮಾಡಿದಾಗಿಂದನು. ಹಾಗೆ ಜಯಂತ್ ಅವರು ಸ್ವಲ್ಪ ಸಣ್ಣದಾಗಿ ಟೊಮೊಟೊ ಮತ್ತು ಈರುಳ್ಳಿ ಹೆಚ್ಕೊಟ್ಟಿದ್ದಾರೆ. ಏನಕ್ಕೆ ಗೊತ್ತಾ, ಇವತ್ತು ಮಾಡ್ತಿರೋದು ಆ್ಯಕ್ಚುಲಿ ಎಗ್ ದೋಸೆ. ಸೊ ಮನೇಲಿ ಎಗ್ಸ್ ಇತ್ತು, ಅಂದರೆ ಮೊಟ್ಟೆ ತರಿಸ್ಕೊಂಡು ಇಟ್ಕೊಂಡಿರ್ತೀನಲ್ಲ, ನನಗೆ ಪ್ರತಿದಿನ ಒಂದು ಬೇಕು ಅಂತೇಳಿ. ಹಾಗೆ ಆ ಮೊಟ್ಟೆಗಳಲ್ಲಿ ಒಂದು 4 ತೆಗೆದು ಮಿಕ್ಸ್ ಮಾಡಿ ಇಕ್ತಾ ಇದ್ದೀನಿ. ಏನೇನು ಹಾಕ್ತಾ ಇದ್ದೀನಿ ಅಂದರೆ ಮೊಟ್ಟೆ ಮತ್ತು ಅದಕ್ಕೊಂದು ಸ್ವಲ್ಪ ಕೊತ್ತಂಬರಿ, ಸಣ್ಣಕ್ಕೆ ಹೆಚ್ಚಿರುವಂಥ ಟೊಮೊಟೊ, ಈರುಳ್ಳಿ, ಅದನ್ನೆಲ್ಲ ಹಾಕಿ ಚೆನ್ನಾಗಿ ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀನಿ. ಅಂದರೆ ಮಸಾಲೆ ಥರ ಒಂಥರ ಎಗ್ ಮಿಕ್ಸ್. ಸೊ ಅದನ್ನು ನಾವು ಡೈರೆಕ್ಟಾಗಿ ದೋಸೆ ಮೇಲೆ ಹಾಕ್ಕೊಂಡು ನಾವು ಮಾಡ್ಕೊಂಡ್ರೆ ಆಯಿತು ಅಂತೇಳಿ. ಸೊ ಮುಂಚೆನೇ ಈ ಥರ ಪ್ರಿಪೇರ್ ಮಾಡಿ ಇಟ್ಕೊತಾ ಇದ್ದೀನಿ. ಸೊ ಫ್ರೆಂಡ್ಸ್, ಎಲ್ಲರೂ ಹೇಳ್ತಾ ಇದ್ದೀರಿ ತುಂಬ ಚೆನ್ನಾಗಿ ಬರ್ತಾ ಇದೆ ಅಂತೇಳಿ. ಸೊ ನನ್ನ ಲಾಗ್ಸಲ್ಲಿ ನಮ್ಮ ಡೈಲಿ ರೂಟೀನ್ಸ್ ಏನೇನೆಲ್ಲ ಇರುತ್ತೆ ಮತ್ತು ನಾವೇನು ಮಾಡ್ತಾ ಇದ್ದೀವಿ ಆ್ಯಸ್ ಇಟ್ ಈಸ್. ಸೊ ಲಾಗ್ಗೋಸ್ಕರ ಅಂತ ಏನು ಎಕ್ಸ್ಟ್ರಾ ಮಾಡ್ತಿಲ್ಲ. ನಾನು ಏನು ಮಾಡ್ತಾ ಇದ್ದೀನೋ, ನನ್ನ ಲೈಫ್ ಸ್ಟೈಲ್ ಹೆಂಗಿದೆನೋ, ಸೊ ಅದೇ ಥರ ಲಾಗ್ಸ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ತುಂಬ ಇಷ್ಟ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಜನ ಕಮೆಂಟ್ಸ್ ಕೂಡ ಮಾಡ್ತಾ ಇದ್ದೀರಿ. ಥ್ಯಾಂಕ್ ಯು ಸೋ ಮಚ್ ಈಚ್ ಆ್ಯಂಡ್ ಎವ್ರಿ ಒನ್. ಸೊ ಯಾರಾದರೂ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸೊ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಹಾಗೆ ನಿಮಗೋಸ್ಕರ ಪ್ರತಿದಿನ ಲಾಗ್ಸ್ ಮಾಡ್ತಾ ಇರ್ತೀನಿ ಹೀಗೆ. ಸೊ ನೋಡಿದ್ರಲ್ಲ, ಈರುಳ್ಳಿ, ಟೊಮೊಟೊ ಮತ್ತು ಒಂದು ಸ್ವಲ್ಪ ಮಕ್ಕಳು ತಿಂತಾ ಇರೋದ್ರಿಂದ ಒಂದು ಇಷ್ಟು ಮೆಣಸು ಮತ್ತು ಸ್ವಲ್ಪ ಜೀರಿಗೆನ ಹಾಕಿ ಪುಡಿ ಮಾಡಿ, ಅಂದರೆ ಕೈಯಲ್ಲೇ ಕುಟ್ಟಿ ಪುಡಿ ಮಾಡಿ ಅದನ್ನು ಈ ಮಸಾಲೆಗೆ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಇಟ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಚಿಟ್ಟಿಗೆ ಎಗ್ ದೋಸೆ ಅಂತಂದರೆ ಅಮ್ಮ ಫಸ್ಟ್ ಟೈಮ್ ತಿಂತಾ ಇರೋದು, ಹೆಂಗಿರುತ್ತೆ ಏನು ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇತ್ತು. ತಿಂದ ಪರವಾಗಿಲ್ಲ, ಒಂದು ದೋಸೆ ತಿಂದ. ಬಟ್ ಒಂದು ದೋಸೆ ಮೇಲೆ ಬೇರೆ ಏನೋ ಪ್ಲ್ಯಾನ್ ಮಾಡ್ಕೊಂಡು ಕಾಯ್ತಾ ಇದ್ದ. ನಾನು ನಿಮಗೆ ಶೇರ್ ಮಾಡ್ಕೊತೀನಿ ಅದನ್ನು ಇವಾಗ ನೆಕ್ಸ್ಟು. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಡ್ತಾ ಇದ್ದೀನಿ ಮಸಾಲೆ ಥರ. ಪಕ್ಕದಲ್ಲೇ ಇಟ್ಕೊಂಡು ಒಂಥರ ಮಸಾಲೆ ದೋಸೆ ರೆಡಿ ಮಾಡ್ದಂಗಿತ್ತು ನನ್ನ ಎಕ್ಸ್ಪೀರಿಯೆನ್ಸ್, ಬಿಕಾಸ್ ಫಸ್ಟ್ ಟೈಮ್ ಮಾಡಿದ್ದು. ಇದಕ್ಕಿಂತ ಮುಂಚೆ ಮಾಡ್ಕೊಂಡಿದ್ವಿ. ಹೆಂಗೆ ಅಂದರೆ ಡೈರೆಕ್ಟಾಗಿ ಒಂದು ಮೊಟ್ಟೆನ ಹೊಡೆದಾಕಿ ಅದ್ರ ಮೇಲೆ ಉಪ್ಪು ಖಾರ ಉದುರಿಸಿ, ಸೊ ಈರುಳ್ಳಿ ಬೇಕಂದರೆ ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡು ಟೊಮೊಟೊನ ಹಂಗೆ ಡೈರೆಕ್ಟು ಆ್ಯಡ್ ಮಾಡ್ಕೊತಾ ಇದ್ದೆ. ಈ ಥರ ಕಲಸಿ ಮಾಡೋದು ಇವತ್ತೇ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಇನ್ನೇನಿಲ್ಲ, ಡೈರೆಕ್ಟಾಗಿ ಪ್ಯಾನ್ನ ಇಟ್ಟು ಹಾಗೆ ಅದನ್ನು ಬಿಸಿ ಮಾಡಿಕೊಂಡು ಸೊ ಒಂದು ಈರುಳ್ಳಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಪಕ್ಕದಲ್ಲಿ. ಈರುಳ್ಳಿ ಮತ್ತು ಎಣ್ಣೆ ಸ್ವಲ್ಪ ನೀರು ಹಾಕಿ ಚಿಸ್ ಅನಿಸಿ ಅದನ್ನು ಚೆನ್ನಾಗಿ ತಿಕ್ಬಿಟ್ರೆ ಯಾವ ಕಾರಣಕ್ಕೂ ಕೂಡ ದೋಸೆ ಆ್ಯಕ್ಚುಲಿ ಪ್ಯಾನ್ಗೆ ಅಂಟೋದೇ ಇಲ್ಲ. ದೋಸೆ ಹಂಚಲ್ಲಿ ದೋಸೆ ಮಾಡ್ತಿದ್ದೆ ನಾನು ಮುಂಚೆನೂ. ಬಟ್ ಇತ್ತೀಚೆಗೆ ಏನು ಮಾಡ್ತಿದ್ದೀನಿ ಅಂದರೆ, ಎಂಥ ದೋಸೆ ಹಾಕಿದ್ರೂ ಕೂಡ ಪರ್ಫೆಕ್ಟಾಗಿ ಮೇಲ್ಗಡೆ ಬರಬೇಕು, ಕೆಳಗಡೆ ಹತ್ತಬಾರ್ದು ಅಂತಂದರೆ ಪ್ಯಾನ್ ಬೆಸ್ಟ್. ಪ್ಯಾನಲ್ಲಿ ಮಾಡೋದಾದ್ರೂ ಈ ಥರ ಟಿಪ್ಸ್ ಇನ್ನೂ ಬೆಸ್ಟ್. ಒಂದು ದಿನವೂ ನಾನು ಆ್ಯಕ್ಚುಲಿ ದೋಸೆನ ತಳಕ್ಕೆ ಹತ್ಸೇ ಇಲ್ಲ ಈ ಥರ ಮಾಡ್ದಾಗಿಂದನು. ಏನಿಲ್ಲ, ಸ್ವಲ್ಪ ನೀರು ಹಾಕೊತೀನಿ ಫಸ್ಟು, ಅದಾದಮೇಲೆ ಸ್ವಲ್ಪ 1-2 ಹನಿ ಎಣ್ಣೆ ಹಾಕೊತೀನಿ. ಎಣ್ಣೆ ನೀರು ಎರಡನ್ನೂ ಮಿಕ್ಸ್ ಮಾಡಿ ಈ ಥರ ಸ್ವಲ್ಪ ರಬ್ ಮಾಡ್ಕೊತೀನಿ. ಒಂದು ಈರುಳ್ಳಿನ ಹೆಚ್ಚಿಟ್ಕೊಂಡು ಅದಕ್ಕೊಂದು ಸ್ವಲ್ಪ ಪೋರ್ಕ್ ಸಿಗಿಸಿ ಅದನ್ನ ಈ ಥರ ಪಕ್ಕದಲ್ಲಿ ಇಟ್ಕೊಂಡ್ಬಿಟ್ಟಿರ್ತೀನಿ. ಸೊ ಹಾಗೆ ಇನ್ನೇನೆಲ್ಲ ರೆಡಿ ಆಗಾಯಿತು. ಸೊ ನೋಡಿದ್ರಲ್ಲ, ಪ್ಯಾನ್ ಕೂಡ ಕಾದಿದೆ. ಬಟ್ ಈ ಪ್ಯಾನಲ್ಲಿ ಮಾಡಿದ್ರೆ ಅದೇನೋ ಪರ್ಫೆಕ್ಟಾಗಿ ಬರುತ್ತಪ್ಪ. ನನಗಂತೂ ತುಂಬ ಇಷ್ಟ. ಆ್ಯಕ್ಚುಲಿ ಮನೇಲಿ 2 ಪ್ಯಾನ್ ಇದೆ, ಒಂದು ಐರನ್ದು, ಸೊ ಇದು ನಾರ್ಮಲ್. ಇದೊಂದು ಸ್ವಲ್ಪ ಲೈಟ್ ವೆಯ್ಟ್ ಅನ್ಸುತ್ತೆ ನನಗೆ, ಹಾಗಾಗಿ ಯೂಸ್ ಮಾಡೋದು ಇದು ಸ್ವಲ್ಪ ಜಾಸ್ತಿ. ಇದರಲ್ಲಿ ಏನಾದರೂ ಮಾಡಿದರೆ ಬೇರೆ ಅಡುಗೆ ಅದನ್ನು ಯೂಸ್ ಮಾಡ್ತೀನಿ. ಸೊ ನೋಡಿ ಇವಾಗ ದೋಸೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂಥೇಳಿ. ಹಾಗೆ ನಮ್ಮ ಮನೇಲಿ ಸ್ವಲ್ಪ ದೋಸೆ ಜಾಸ್ತಿ. ನಿಮಗೆ ಅನ್ನಿಸ್ಬೋದು, ಅಯ್ಯೋ ದೋಸೆ ಜಾಸ್ತಿ ಮಾಡ್ತಿರಲ್ಲ ನೀವು, ಇಡ್ಲಿ ಈ ಥರದ್ದೆಲ್ಲ ಅಥವಾ ರೆಸಿಪೀಸ್. ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾತ್ರ ಸ್ವಲ್ಪ ಡಿಫ್ರೆಂಟಾಗಿ ನಾನು ಮಾಡೇ ಮಾಡ್ತೀನಿ. ಯಾಕಂದರೆ ಬ್ರೇಕ್ಫಾಸ್ಟ್ ಅನ್ನೋದು ನಮ್ಮ ಲೈಫ್ ಸ್ಟೈಲಲ್ಲಿ ಸ್ವಲ್ಪ ತುಂಬ ಇಂಪಾರ್ಟೆಂಟ್ ಪಾರ್ಟ್. ಹಾಗೆ ಚಿಟ್ಟಿಗೆ ತುಂಬ ಇಷ್ಟ. ಸೊ ಬೆಳಗ್ಗೆ ಎದ್ದವನಿಗೆ ಏನಾದರೂ ರೈಸ್ ಐಟಮ್ಸೇ ಮಾಡ್ತಾಯಿದ್ರೆ ಸೀರಿಯಸ್ಲಿ ಕೇಳಿಬಿಡ್ತಾನೆ ಬಾಯ್ಬಿಟ್ಟು, ಏನು ನಿಮ್ಮ ಬರೀ ಇದನ್ನೇ ಮಾಡ್ತೀಯ ಅಂತೇಳಿ. ಸ್ವಲ್ಪ ಡಿಫ್ರೆಂಟಾಗಿದ್ದರೆ ನಾವು ಅವ್ರಿಗೇನಾದರೂ ಪರಿಚಯ ಮಾಡಿಕೊಡ್ತಾ ಇದ್ದರೆ ಡಿಫ್ರೆಂಟಾಗಿ, ಬಟ್ ಹೆಲ್ತಿಯಾಗಿರಬೇಕು. ಸೊ ಹೆಲ್ತ್ ಕಾನ್ಷಿಯಸ್ ಸ್ವಲ್ಪ ಜಾಸ್ತಿನೇ ನಾನು. ಹಾಗಾಗಿ ಮಕ್ಕಳಿಬ್ರಿಗೂ ಕೂಡ ಏನು ಆಟಾಡ್ಕೊತ ತಿಂತಾರೆ, ಅವರು ಏನು ಹೊಟ್ಟೆ ತುಂಬ ತಿನ್ನಬಹುದು ಅಂತ ಯೋಚನೆ ಮಾಡಿದಾಗ ಈ ದೋಸೆ ಕೂಡ ಒಂದಪ್ಪ. ಸೊ ಹಾಗಾಗಿ ಮಾಡಿಕೊಡ್ತಾ ಇರ್ತೀನಿ. ಇವಾಗ ನಮ್ಮ ಮಿಟ್ಟುಗೆ ಈ ದೋಸೆಯಲ್ಲಿ ಒಂದು ಅರ್ಧ ಮುರಿದು ಕೈಯಲ್ಲಿ ಸುತ್ತ ಕೊಟ್ಬಿಟ್ರೆ
ಅಬ್ಬ ತಿಂತಾಳೆ ಪರವಾಗಿಲ್ಲ. ಇವಾಗ ಚಪಾತಿ ಹೆಂಗೆ ತಿಂತಾರೋ ಹಾಗೆ. ಸೊ ಹಾಗಾಗಿನೇ ಈ ಥರ ದೋಸೆ ಜಾಸ್ತಿ ಮತ್ತು ತಿಂಡಿ ಐಟಮ್ಸ್ಗಳನ್ನ ಬೆಳಗ್ಗೆ ಎದ್ದು ಮಾಡ್ಕೊಡೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಮಾಡ್ಕೊಡೋದಕ್ಕಿಂತ ಮುಂಚೆನೇ ಪ್ರಿಪೇರ್ ಮಾಡಿ ಇಟ್ಕೊಂಡಿರ್ತೀನಿ. ಇಲ್ಲ ಅಂತಂದರೆ ಮತ್ತು ನನಗೆ ಹೆವಿ ಆಗಿಬಿಡುತ್ತೆ. ಅದರಲ್ಲೂ ಪಾಪು ಬೇರೆ ಇರ್ತಾಳೆ. ಸೊ ಟೈಮ್ ಟು ಟೈಮ್ ಮಾಡೋಕ್ಕಾಗಲ್ಲ ಅಂತೇಳಿ ಸಣ್ಣ ಪುಟ್ಟ ಏನಾದರೂ ಇತ್ತು ಅಂತಂದರೆ ಮುಂಚೆನೇ ಮಾಡಿಟ್ಕೊಂಡಿರ್ತೀನಿ. ಇನ್ನು ನೋಡಿ ಇದು ಎಷ್ಟು ಪರ್ಫೆಕ್ಟಾಗಿ ಬಂತು ಅಲ್ವಾ. ಸೊ ಇಷ್ಟು ಚೆನ್ನಾಗಿ ಕೆಳಗಡೆ ಹತ್ತದೆ, ನಮ್ಗೆ ನೀಟಾಗಿ ಬರುತ್ತೆ. ಹಾಗೆ ಈ ದೋಸೆ ಏನಕ್ಕೆ ಹಾಕಿದ್ದು ಅಂತಂದರೆ ಟೇಸ್ಟ್ಗೆ ಉಪ್ಪೆಲ್ಲ ಕರೆಕ್ಟ್ ಆಗಿದೆಯೋ ಇಲ್ವೋ ಅಂತ ಹೇಳಿ ಫಸ್ಟ್ ಸ್ಯಾಂಪ್ಲಿಂಗ್ ಒಂದು ಹಾಕ್ತೀನಿ ಯಾವಾಗಲೂ ನಾನು. ಸೊ ಸ್ಯಾಂಪ್ಲಿಂಗ್ ಹಾಕ್ಬಿಟ್ಟು ಅದರಲ್ಲಿ ಉಪ್ಪು ಅದೆಲ್ಲ ಸರಿಯಾಗಿದೆಯಾ ಅಂತ ಅಂದ್ಕೊಂಡೆ ನೆಕ್ಸ್ಟ್ ದೋಸೆಗಳನ್ನ ಕಂಟಿನ್ಯೂ ಮಾಡೋದು. ಮನೇಲಿರೋದು 3 ಜನ ಆದರೂ ಕೂಡ 3 ಥರ ಅಡುಗೆ ಅನ್ನೋ ಥರ ಅವ್ರಿಗೇನು ಇಷ್ಟ ಇವ್ರಿಗೇನು ಇಷ್ಟ ಅಂತ ಕೇಳಿಬಿಟ್ಟೆ ಮಾಡೋದು. ಜಯಂತ್ಗೆ ಏನು ಇಷ್ಟ ಹೆಂಗೆ ಇಷ್ಟ ಅಂತ ಕೇಳಿನೇ ತಿಂಡಿ ಮಾಡ್ಕೊಡೋದು. ಇವಾಗೂ ಕೂಡ ಮಮ್ಮಿ ನಿನ್ಗೆ ಹೆಂಗೆ ಇಷ್ಟ ಆಗುತ್ತೆ. ಬೈ ದ ವೈ ನಾನು ನಮ್ಮ ಜಯಂತ್ನ ಏನಂತ ಕರಿತೀನಿ ಅಂದರೆ ಮಾಮಿ ಅಂತೀನಿ. ಸೊ ಮಾವ ಅಲ್ಲ ಮಾಮನೂ ಅಲ್ಲ, ಮಧ್ಯೆ ಮಾಮಿ ಅಂತಲೇ ಜಾಸ್ತಿ ಕರೆಯೋದು. ಸೊ ಮಮ್ಮಿ ನಿನಗೆ ಹೆಂಗೆ ಇಷ್ಟ ಅಂತೆಲ್ಲ ಕೇಳಿ ಅವ್ರಿಗೆ ಇವಾಗ ಕೊಡ್ತಾಯಿದ್ದೀನಿ. ಎಗ್ ಡೈರೆಕ್ಟಾಗಿ ಹಾಕಬೇಕು, ಈ ಥರ ಮಸಾಲೆ ಥರ ಹಾಕಬೇಕು, ಏನು ಹಾಕಬೇಕು, ಹೀಗೆ ಸ್ವಲ್ಪ ಕ್ವಶನ್ಸ್ಗಳನ್ನ ಜಾಸ್ತಿ ಕೇಳಿ ಪರ್ಫೆಕ್ಟಾಗಿ ಮಾಡ್ಕೊಡೋಕ್ಕೆ ಟ್ರೈ ಮಾಡ್ತಿರ್ತೀನಿ. ಹಾಗೆ ಚಿಟ್ಟಿಗೂ ಕೂಡ ನಿನ್ಗೆ ಹೆಂಗೆ ಇಷ್ಟ ಆಗುತ್ತೆ, ಏನು ಇಷ್ಟ ಆಗುತ್ತೆ, ಯಾವ ಮಸಾಲೆ ಹಾಕಲಿ, ಸೊ ಈ ಥರ ಕೇಳ್ತಾ ಇರ್ತೀನಿ. ಆ್ಯಂಡ್ ಇವಾಗ ಎಗ್ ದೋಸೆ ಬೇಕು ಅಂತಂದಕ್ಕೆ ಒಂದೇ ಒಂದು ಹಾಕೊಡು ನೋಡೋಣ ತಿಂತೀನಿ ಹೆಂಗೆ ಮಾಡಿದ್ಯಾ ಅಂತೇಳಿ. ಡೈರೆಕ್ಟಾಗಂತೂ ನಮ್ಮ ಜಯಂತ್ ಏನು ತಗೊಳ್ಳಲ್ಲ. ಅಂದರೆ ಚೆನ್ನಾಗಿ ಮಾಡಿದ್ಯಾ ಅಂತ ಅನ್ನೋದೇ ಇಲ್ಲ, ಕೊಡು ನೋಡೋಣ ಹೆಂಗೆ ಮಾಡಿರ್ತೀಯೋ ಏನೋ, ಸೊ ತಿಂತೀನಿ ಆಮೇಲೆ ಹೇಳ್ತೀನಿ, ಈ ಥರ ಡೌಗಳು ಜಾಸ್ತಿ ಸ್ವಲ್ಪ. ಸೊ ಇವಾಗ ಒಂದು ಹಾಕೊಡು ನೋಡೋಣ ತಿಂತೀನಿ ಹೆಂಗಿದೆ ಅಂತ ನೋಡಿ ಆಮೇಲೆ ಹೇಳ್ತೀನಿ ಅಂತಂದಕ್ಕೆ ಒಂದು ಎಗ್ ದೋಸೆ ಅವ್ರಿಗೋಸ್ಕರ ಹಾಕೊಟ್ಟಾಯಿತು. ಸೊ 100ಗೆ 100% ಕೊಟ್ಟರು. ಓಕೆ ಏನೋ ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ಯಾ ಅಂತೇಳಿ. ಅವ್ರು ಕೂಡ ನನಗೆ ಕರೆಯೋದು ಅಮ್ಮಿ ಅಂತ ಹೇಳಿ. ಸೊ ಸೀರಿಯಸ್ ಟಾಕ್ ಮಾಡುವಾಗ ದಿವ್ಯಾ ಅಂತ ಅಂತಾರೆ. ಸಿಟ್ಟು ಬಂದಾಗ ಬೈಯೋದು ಇಲ್ಲ. ಸೊ ರ್ಯಾಶಾಗಿ ಬ್ಯಾಡ್ ವರ್ಡ್ ಈ ಥರ ಎಲ್ಲ ನಾವು ಯಾವತ್ತೂ ಮನೇಲಿ ಯೂಸ್ ಮಾಡಲ್ಲ. ಸೊ ಬೈಯಲ್ಲ, ಏಕವಚನದಲ್ಲಿ ಮಾತಾಡ್ತಾರೆ ಅಷ್ಟೇ. ಅದು ಸಿಟ್ಟು ಬಂದಾಗ, ಅದು ಬಿಟ್ಟರೆ ಅಮ್ಮಿ ಅಂತ ಮಾತಾಡ್ತಾರೆ. ತುಂಬ ಕ್ಯೂಟಾಗಿ ಚೆನ್ನಾಗಿ ಇರುತ್ತೆ ಅಲ್ವಾ ಕೇಳಿಸ್ಕೊಳ್ಳೋಕ್ಕೆ. ನಿಮ್ಮನ್ನು ಏನಂತ ಕರೀತಾರೆ ನಿಮ್ಮ ಮನೆಯವರು ಅನ್ನೋದು ನನಗೆ ಇವತ್ತು ಕಮೆಂಟಲ್ಲಿ ನೀವು ಹೇಳಲೇಬೇಕು. ಓಕೆನಾ? ನಿಮ್ಮ ಕಮೆಂಟ್ಗೋಸ್ಕರ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ ಗೊತ್ತಲ್ವಾ. ಹಾಗೆ ಇವಾಗ ನೆಕ್ಸ್ಟ್ ದೋಸೆನೂ ಹಾಕ್ತಾ ಇದ್ದೀನಿ. ಇದು ಯಾರಿಗೆ ಅಂತಂದರೆ ಇದು ನನಗೆ, ಏನೋ ಅವ್ರಿಗೆ ಆಯ್ತಲ್ಲ. ಸೊ ನನಗೆ ಬಾರಿಸೋದೇ ಕೆಲಸ ಇಷ್ಟಪಟ್ಟು ಮಾಡ್ಕೊಂಡಿದ್ದೀನಿ. ಅದರಲ್ಲೂ ನಾನು ಪ್ರತಿದಿನ ಒಂದು ಮೊಟ್ಟೆ ತಿಂತೀನಿ, ಅಥವಾ ಮೊಟ್ಟೆಯಿಂದ ಮಾಡಿರೋ ಯಾವುದಾದ್ರೂ ಒಂದು ಐಟಮ್ಸ್ ತಿಂತೀನಿ ಅಂತ ನಿಮಗೆಲ್ಲ ಹೇಳ್ತಾ ಇರ್ತೀನಿ. ಸೊ ಹಾಗೆ ಇವತ್ತು ಬೆಳಗ್ಗೆನೂ ಕೂಡ ಒಂದು ಹೆಲ್ತಿ ಬ್ರೇಕ್ಫಾಸ್ಟ್, ರಿಚ್ ಪ್ರೋಟೀನ್. ಸೊ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ತಿನ್ನೋಕ್ಕೆ. ಯಾಕಂದರೆ ನಾನು ಜೋಳ ಹಾಕಿದ್ದೀನಿ, ಬೇಳೆಕಾಳುಗಳು ಕೂಡ ಹಾಕಿದ್ದೀನಿ ದೋಸೆ ಹಿಟ್ಟಲ್ಲಿ. ಹಾಗಾಗಿ ಸ್ವಲ್ಪ ರಿಚ್ ಪ್ರೋಟೀನೇ ಆಗಿರುತ್ತೆ. ಸೊ ಇವಾಗ ತಿಂಡಿ ತಿಂದಿದ ತಕ್ಷಣ ಮತ್ತೆ ನಾನು ನೆಕ್ಸ್ಟ್ ಕೆಲಸ ನೋಡ್ಕೋಬೇಕು. ಹಾಗೆ ಇದನ್ನು ಈ ದೋಸೆನ 2 ಸೈಡು ನಾನು ಬೇಯಿಸ್ತಾ ಇದ್ದೀನಿ. ಅದು ಹೇಳಿದ್ದು ಜಯಂತ್. ಸೊ ಒಂದು ಸೈಡ್ ಏನು ಬೇಯಿಸ್ತಾ ಇದೆಯಲ್ಲ, ಸ್ವಲ್ಪನಾದರೂ ಒಂದು 2 ಸೈಡ್ ಕೂಡ ಬೇಯಿಸು, ಇನ್ನೂ ಚೆನ್ನಾಗಿ ಬರ್ಬೋದು ಅಂತೇಳಿ. ಅದಕ್ಕೆ ಇದನ್ನು 2 ಸೈಡ್ ಕೂಡ ಬೇಯಿಸಿ ಇವಾಗ ಪರ್ಫೆಕ್ಟ್ಲಿ ಪ್ಲೈನ್. ಯಾರಾದರೂ ಈ ರೆಸಿಪಿನ ಟ್ರೈ ಮಾಡಿದ್ರೆ ನನಗೆ ಕಮೆಂಟ್ನಲ್ಲಿ ತಿಳಿಸಿ, ನಾನು ಟ್ರೈ ಮಾಡಿದ್ದೆ ಅಂತೇಳಿ. ಜಯಂತ್ಗಾಯಿತು, ಹಾಗೆ ನನಗಾಯಿತು. ಇವಾಗ ಮತ್ತೆ ಮಕ್ಕಳಿಗೋಸ್ಕರ ಇದು. ಸೊ ಏನಪ್ಪ ಹಿಂಗೆ ಅಂತ ಅನ್ಕೋಬೋದು. ಚಿಟ್ಟಿಗೆ ಈ ಥರ ಹಾಕ್ಕೊಡ್ಬೇಕಂದ್ರೆ ತುಂಬ ಇಷ್ಟ. ಯಾವಾಗಲೂ ಕೇಳ್ತಿರ್ತಾನೆ ದೋಸೆ ಅಂತ ಕೇಳೋದೇ ಅವನು ಇದಕ್ಕೆ. ಸೊ ದೊಡ್ಡವ್ರದೆಲ್ಲ ಆಯಿತು, ಚೆನ್ನಾಗೆಲ್ಲ ಆಯಿತು ಅಂದಾಗ ಅಮ್ಮ ಪ್ಲೀಸ್ ಅಮ್ಮ ಚಿಕ್ಕ ದೋಸೆ ಮಾಡಿಕೊಡಮ್ಮ ಅಂತೇಳಿ. ಸೊ ಮಕ್ಕಳು ಅಂತಂದರೆ ಎಷ್ಟೇ ಆಗಲಿ ಅವ್ರ ಮೈಂಡ್ಸೆಟ್ಟಲ್ಲಿ ಏನಿರುತ್ತೆ ಅದೇ ಅವ್ರಿಗೆ ತುಂಬ ಅಚ್ಚುಮೆಚ್ಚು ಅಂತಾರಲ್ಲ. ಸೊ ಹಂಗೆ ಮಕ್ಕಳ ಆಟ. ಇದನ್ನು ಮಾಡುವಾಗ ನಾನು ಕೂಡ ತುಂಬ ಎಂಜಾಯ್ ಮಾಡ್ತಾ ಇರ್ತೀನಿ, ನೋಡ್ತಿದ್ದೀರಲ್ಲ. ಹಾಗೆ ನಾನು ಏನು ಹಾಕ್ತಿದ್ದೀನಿ ಅಂತಂದರೆ ಶೇಂಗಾ ಪುಡಿ ಅಂದರೆ ಅವನಿಗೆ ತುಂಬ ಇಷ್ಟ. ನಿನ್ನೆ ಅತ್ತೆ ಮನೆಗೆ ಹೋಗಿದ್ರು. ಅತ್ತೆ ನನಗೆ ಈ ಥರ ಏನಾದರೂ ಸ್ವಲ್ಪ ಮಾಡಿದರೆ ಹೋದಾಗ ಅವರು ಏನು ಮಾಡಿರ್ತಾರೋ ಪ್ರೆಸೆಂಟ್ ಅಂದರೆ ಏನಾದರೂ ಒಂದು ಅಡುಗೆ ಮಾಡ್ತಾನೆ ಇರ್ತಾರೆ ನಮ್ಮತ್ತೆ. ಏನು ಮಾಡಿರ್ತಾರೋ ಅವತ್ತು ಅದನ್ನು ಕೊಟ್ಟು ಕಳಿಸ್ಬಿಡ್ತಾರೆ. ಎಕ್ಸಾಂಪಲ್ ಇವತ್ತು ನಿನ್ನೆ ಶೇಂಗಾ ಪುಡಿ ಮಾಡಿದ್ರೆ ಅನ್ಸುತ್ತೆ, ಶೇಂಗಾ ಪುಡಿನ ಕೊಟ್ಟು ಕಳಿಸಿದ್ದಾರೆ. ಸಮ್ಟೈಮ್ಸ್ ಹಪ್ಪಳ ಚಕ್ಲಿ ಇದೆಲ್ಲ ಮಾಡ್ತಿರ್ತಾರಲ್ಲ, ಅವಾಗ ಏನು ಮಾಡಿರ್ತಾರೋ ಅದನ್ನು ಕೊಟ್ಟು ಕಳಿಸ್ತಾರೆ. ಇವತ್ತು ಶೇಂಗಾ ಪುಡಿ ಕೊಟ್ಟು ಕಳಿಸಿದ್ರು, ಅದನ್ನು ನೋಡಿದ್ದೇನೆ ಚಿಟ್ಟಿ ಅಜ್ಜಿ ಕೊಟ್ಟು ಕಳಿಸಿದ್ದಾರೆ, ನೀನು ಅದನ್ನ ನನಗೆ ದೋಸೆ ಮಾಡಿಕೊಡ್ಲೇಬೇಕು ಅಂತೇಳಿ. ಸೊ ಚಿಕ್ಕದಾಗಿ ದೋಸೆಗಳನ್ನ ಮಾಡಿ ಅವನಿಗೋಸ್ಕರ ರೆಡಿ ಮಾಡಿಕೊಟ್ಟೆ. ಎಷ್ಟು ಖುಷಿ ಇರುತ್ತೆ ಗೊತ್ತಾ ಈ ಥರ. ಅವ್ರಿಗೆ ಏನು ಬೇಕು, ಅವ್ರಿಗೆ ಹೆಂಗೆ ಇಷ್ಟ ಆಗುತ್ತೆ ಆ ಥರ ಮಾಡಿಕೊಡೋವಾಗ. ಇನ್ನೇನು ಫೈನಲಿ ಒಂದು ಆಯಿತು, ಜಯಂತ್ಗಾಯಿತು, ನನಗಾಯಿತು. ಇನ್ನೇನು ಸ್ವಲ್ಪ ದೋಸೆ ಮಾಡಿಟ್ಟು ನಾನು ನೆಕ್ಸ್ಟ್ ಕೆಲಸಗಳು ಮಾಡ್ಕೋಬೇಕು ಅಂತೇಳಿ ದೋಸೆ ಮಾಡ್ಕೊತಾ ಇದ್ದೀನಿ. ಹೀಗೆ ಒಂದು ಟೈಮ್ ಎಲ್ಲ ತೆಗೆದು ಕಸ ಎಲ್ಲ ಅಂದು ಚೆನ್ನಾಗಿ ಮನೆ ನೀಟ್ ಇಟ್ಟಿದ್ದೆ. ಇವಾಗ ಸೆಕೆಂಡ್ ಟೈಮ್ ನೋಡಿ ಇವರಿಬ್ಬರು ನಾನು ಒಳಗಡೆ ಕೆಲಸ ಮಾಡ್ಕೊಳ್ಳೋವಾಗ ಯಾವ ಥರ ಮಾಡಿಟ್ಟಿದ್ದಾರೆ ಮನೇನ. ಸೊ ಎಲ್ಲದೂ ಒಂದು ಬ್ಯಾಗಲ್ಲಿ ಹಾಕೊಂಡಿರ್ತಾರೆ. ನಾನು ಏನಾದರೂ ಒಳಗಡೆ ಏನಾದರೂ ಕೆಲಸ ಮಾಡ್ಕೊತಾ ಇದ್ರೆ ಆ ಬ್ಯಾಗ್ ಓಪನ್ ಆಗುತ್ತೆ, ಮತ್ತೆ ತೆಗೆದಿಕ್ರಿ ಅಂತ ಹೇಳಿ ಕಮಾಂಡ್ ಬಂತು ಅಂತಂದರೆ ಮತ್ತೆ ಕ್ಲೋಸ್ ಆಗುತ್ತೆ. ಸೊ ಹಿಂಗೆ. ಹಾಗೆ ಸ್ನಾನಕ್ಕೆ ಹೋಗೋಕ್ಕಿಂತ ಮುಂಚೆ ಸ್ವಲ್ಪ ಫೇಸ್ ಸ್ಕ್ರಬ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಫೇಸ್ ಸ್ಕ್ರಬ್ ಮಾಡಿಕೊಂಡೆ. ಬಂದಿದ್ದ ತಕ್ಷಣ ಯಾಕೋ ಸಖತ್ ಹಸು ಅನಿಸ್ತು. ಒಂದು ದೋಸೆ ಹಾಕ್ಕೊಂಡು ಎಗ್ ದೋಸೆ ಹಾಕ್ಕೊಂಡು ತಿಂದು ನೆಕ್ಸ್ಟ್ ಮತ್ತೆ ಕೆಲಸ ಮಾಡಿಕೊಂಡೆ. ಬಿಕಾಸ್ ಆಗಲೇ ಬೆಳಗ್ಗೆ ಜಯನ್ ಜೊತೆ ತಿನ್ನೋವಾಗ ಒಂದೇ ಒಂದು ಎಗ್ ದೋಸೆ ತಿಂದಿದ್ದೆ. ನನಗೆ ಒಂದು ಎಗ್ ದೋಸೆ ಆಗಬೇಕಲ್ವಾ. ಸೊ ನನಗರ್ಧ ನನ್ನ ಮಗುಗರ್ಧ, ಹಾಗಿದ್ರೆ ಇನ್ನೊಂದು ಬೇಕು ಅಂತೇಳಿ ಇವಾಗ ತಿಂದು ಮತ್ತೆ ರೆಡಿ ಆಗ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇವತ್ತು ರೆಡಿ ಆಗ್ತಾ ಕೆಲವೊಂದಷ್ಟು ಟಿಪ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನಾನು. ಮೇ ಬಿ ನಿಮಗೆ ತುಂಬ ಯೂಸ್ ಆಗ್ಬೋದು. ಮನೇಲೇ ಇರ್ತೀರಾ, ತುಂಬ ಹೌಸ್ ವೈಫ್ಸ್ ನನ್ನ ವಿಡಿಯೋಸ್ ನೋಡ್ತಾ ಇರ್ತೀವಿ, ಯಾರಾದರೂ ಆಗಿರಲಿ. ಬಟ್ ಅವ್ರಿಗೆ
ನಾನು ಇವಾಗ ಕೊಡೋವಂಥ ಟಿಪ್ಸ್ ತುಂಬ ಯೂಸ್ ಆಗುತ್ತೆ. ಬಿಕಾಸ್ ನನಗೆ ಇವಾಗ ಪ್ರೆಸೆಂಟ್ ಸ್ವಲ್ಪ ಸ್ಕಿನ್ ಅನ್ಹೆಲ್ತಿ ಇದೆ, ಓಕೆ, ಬಟ್ ನಾನು ನನ್ನ ಕೆಲವೊಂದು ಟಿಪ್ಸ್ನ ಫಾಲೋ ಮಾಡೇ ಮಾಡ್ತೀನಿ, ಅದನ್ನು ನನ್ನ ಜೊತೆ ಶೇರ್ ಮಾಡ್ತೀನಿ. ಸೊ ಇನ್ನೂ ನಾನು ಇವಾಗ ಫೇಸ್ ವಾಶ್ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ಹೊರಗಡೆ ಬಂದಿದ್ದೀನಿ. ಬಂದ ತಕ್ಷಣ ಲೈಟಾಗಿ ಲಿಪ್ ಬಾಮ್, ಸೊ ಏನೂ ಮೇಕಪ್ ಆಗ್ತಾಯಿಲ್ಲ ಅಂತಂದಾಗ ಚೆನ್ನಾಗಿ ಲಿಪ್ ಬಾಮ್ ಅಪ್ಲೈ ಮಾಡ್ತೀನಿ ಟಿಂಟೆಡ್. ಬಟ್ ಇವಾಗ ಮೇಕಪ್ ಇದೆ, ಬೇರೆ ಲಿಪ್ಟಿಕ್ ಅಪ್ಲೈ ಮಾಡುವಂಥದ್ದು ಇದೆ ಅಂದಾಗ ಫಸ್ಟ್ ಲೈಟಾಗಿ ಲಿಪ್ ಬಾಮ್ ಅಪ್ಲೈ ಮಾಡ್ತೀನಿ. ಹಾಗೆ ನಂದು ಡ್ರೈ ಸ್ಕಿನ್, ಸೊ ನಿಮಗೆ ನೋಡಿದ ತಕ್ಷಣ ಗೊತ್ತಾಗ್ತಿದೆಯಲ್ಲ, ಮೇ ಬಿ ಗೊತ್ತಾಗ್ತಾ ಇರ್ಬೋದು, ಡ್ರೈ ಸ್ಕಿನ್, ತುಂಬ ಡ್ರೈ ಸ್ಕಿನ್ ನಂದು. ಅದರಲ್ಲೂ ಬಾಡಿ ಸ್ವಲ್ಪ ಹೀಟ್ ಬೇರೆ ನನಗೆ, ಈ ಟೈಮಲ್ಲಿ ಇನ್ನೂ ಹೀಟು, ಸೊ ಕಂಪ್ಲೀಟಾಗಿ ಫೇಸ್ ಹಾಳಾಗಿತ್ತು. ಇವಾಗ ಪರವಾಗಿಲ್ಲ ಅಂತ ಅನ್ಕೊತಾ ಇದ್ದೀನಿ. ನನಗೇನೋ ಹಂಗೆ ಅನ್ನಿಸ್ತಾ ಇದೆ, ನಿಮ್ಗೆ ಹೆಂಗೆ ಅನ್ನಿಸ್ತಾ ಇದೆ ಅನ್ನೋ ಗೊತ್ತಿಲ್ಲ. ಸೊ ಸಮ್ಟೈಮ್ಸ್ ಕೆಲವೊಂದು ಪಿಂಪಲ್ಸ್ ಆಗುತ್ತೆ, ಇಟ್ಸ್ ಓಕೆ, ನೆಕ್ಸ್ಟ್ ಹೋಗುತ್ತೆ ಅಂತ ಹೇಳಿ ಸುಮ್ಮನಿದ್ದೀನಿ. ಆ್ಯಂಡ್ ನಾನು ಮಾಯ್ಶ್ಚರೈಸರ್ನ ಮಿಸ್ ಮಾಡೋದೇ ಇಲ್ಲ. ಯಾವ ಸ್ಕಿನ್ ಟೈಪ್ಸ್ ಅವರಾಗಿದ್ರೂ ಪರವಾಗಿಲ್ಲ, ಮಾಯ್ಶ್ಚರೈಸರ್ನ ಮಿಸ್ ಮಾಡಬಾರ್ದು. ಆಫ್ಟರ್ ಫೇಸ್ ವಾಶ್ ನಾವು ಕಂಪಲ್ಸರಿ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡಿದ್ರೆ ಸ್ಕಿನ್ನ ಯಾವಾಗಲೂ ಕೂಡ ಹೆಲ್ತಿಯಾಗಿ ಮೇಂಟೈನ್ ಮಾಡ್ಬೋದು. ಸೊ ಮಾಯ್ಶ್ಚರೈಸರ್ ಮಾತ್ರ ಸ್ಕಿಪ್ ಮಾಡಿಬಿಡಿ. ನಾನು ತುಂಬ ಬಿಲೀವ್ ಮಾಡಿ ಇಲ್ಲಿವರೆಗೂ ಮಾಯ್ಶ್ಚರೈಸರ್ನ ಯೂಸ್ ಮಾಡಿರೋದು ಅಂತಂದರೆ ಪಾಂಡ್ಸ್. ಅದಾದಮೇಲೆ ನೆಕ್ಸ್ಟ್ ಇವಾಗ ಯೂಸ್ ಮಾಡ್ತಾ ಇರೋದೇ ನಿವ್ಯಾ. ಇನ್ನೊಂದೇನಪ್ಪ ಅಂದರೆ ನಾನು ಸನ್ಸ್ಕ್ರೀನ್ ಲೋಷನ್ ಯೂಸ್ ಮಾಡೋಕ್ಕೆ ತುಂಬ ದಿನದಿಂದ, ಅಂದರೆ ತುಂಬ ಹಿಂದ್ಗಡೆಯಿಂದನೂ ತುಂಬ ಅವಾಯ್ಡ್ ಮಾಡ್ತಿದ್ದೆ. ಬಟ್ ಇತ್ತೀಚೆಗೆ ನನಗೆ ಗೊತ್ತಾಗಿದ್ದು ರೀಸೆಂಟ್ಲಿನೇ. ಬಟ್ ಯಾವ ಥರದ್ದು ಬೇಕೋ ಆ ಥರದ್ದು ನಾವು ಸನ್ಸ್ಕ್ರೀನ್ ಯೂಸ್ ಮಾಡೋ ಆಗಿಲ್ಲ. ನಾವೇನಾದರೂ ಚೆನ್ನಾಗಿರೋದು ಮತ್ತು ನಮ್ಮ ಸ್ಕಿನ್ನಿಗೆ ಅಡ್ಜಸ್ಟ್ಮೆಂಟ್ ಆಗೋಂಥದ್ದು ಏನಾದರೂ ಸನ್ಸ್ಕ್ರೀನ್ ಯೂಸ್ ಮಾಡಿದ್ರೆ ಫೇಸ್ ಕಂಪ್ಲೀಟ್ಲಿ ಕ್ಲಿಯರ್ ಆಗುತ್ತೆ ಮತ್ತು ಗ್ಲೋಯಿಂಗ್ ಆಗುತ್ತೆ, ತುಂಬ ಫ್ರೆಶ್ ಲುಕ್ ಅನಿಸುತ್ತೆ, ಹೆಲ್ತಿಯಾಗೂ ಕೂಡ ಇರುತ್ತೆ ಸ್ಕಿನ್. ಹಾಗಾಗಿ ನಾನು ಇವಾಗ ಸನ್ಸ್ಕ್ರೀನ್ ಲೋಷನ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಯಾವಾಗ ಅಂದರೆ ನೀಡಿದ್ದಾಗ, ಸೊ ವೀಡಿಯೋಸ್ ಮಾಡ್ತಾ ಇದ್ದೀನಿ ಅಥವಾ ಹೊರಗಡೆ ಹೋಗ್ತಾ ಇದ್ದೀನಿ ಅಂತಂದಾಗ ನಾನು ಸನ್ಸ್ಕ್ರೀನ್ ಲೋಷನ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ನೋಡ್ತಾ ಇದ್ರಲ್ಲ ಯಾವ ಥರ ಅಪ್ಲೈ ಮಾಡಿದೆ ಅಂತೇಳಿ. ಸೊ ಕರೆಕ್ಟಾಗಿ ಒಂದು ಕ್ವಾಂಟಿಟಿ ತೊಗೊತೀನಿ, ನನಗೆ ಎಷ್ಟು ಬೇಕೋ ಅಷ್ಟು ಫೇಸ್ಗೆ ಡೈರೆಕ್ಟಾಗಿ ಅಪ್ಲೈ ಮಾಡೋದ್ರ ಬದಲು ಫಸ್ಟ್ ಹ್ಯಾಂಡ್ಸಲ್ಲಿ ರಬ್ ಮಾಡಿಕೊಂಡು ಅದಾದಮೇಲೆ ಫೇಸ್ಗೆ ಮಸಾಜ್ ಮಾಡ್ಕೊತೀನಿ. ಅಪ್ ಟು ಅಬ್ಸಾರ್ಪ್ಷನ್ ಆಗೋವರೆಗೂ ಮಸಾಜ್ ಮಾಡ್ಕೊತೀನಿ. ನನಗೆ ವೈಟ್ ಕ್ಯಾಸ್ಟ್ ಥರ ಬಂದರೆ ಸನ್ಸ್ಕ್ರೀನ್ ಆ್ಯಕ್ಚುಲಿ ಯೂಸ್ ಮಾಡೋವಂಥ ಮನಸ್ಸೇ ಬರಲ್ಲ. ಬಟ್ ಇದು ಹೆಂಗಿದೆ ಅಂತಂದರೆ ಕಂಪ್ಲೀಟ್ ಲೈಟ್ ವೈಟ್ ಮತ್ತು ಫುಲ್ ನೋ ವೈಟ್ ಕ್ಯಾಸ್ಟ್ ಅಂತ ಅನ್ಬೋದು. ಹಾಗಾಗಿನೇ ಯೂಸ್ ಮಾಡ್ತಾ ಇದ್ದೀನಿ ರೆಗ್ಯುಲರ್ ಆಗಿ. ಫೌಂಡೇಶನ್ ಅಂದಿದ ತಕ್ಷಣ ತುಂಬ ಜನ ಇದರಲ್ಲಿ ಮಿಸ್ಟೇಕ್ ಮಾಡಿಬಿಡ್ತೀವಿ. ಮುಂಚೆ ನನಗೂ ಗೊತ್ತಾಗ್ತಿರ್ಲಿಲ್ಲ ಯಾವುದು ಸರಿ ಮಾಡಬೇಕು, ಯಾವುದು ರೈಟ್ ಇರೋ ಫೌಂಡೇಶನ್ ಅಪ್ಲೈ ಮಾಡಬೇಕು ಅಂತೇಳಿ. ಫೈನಲಿ ನನಗೆ ಮ್ಯಾಚ್ ಆಗಿದ್ದು, ನನಗೆ ಕಂಫರ್ಟಬಲ್ ಆಗಿದ್ದು ಅಂದರೆ ಎಲ್18 ಡೈಲಿ ಫೌಂಡೇಶನ್, ಫೇಸ್ ಗ್ಲೋ ಫೌಂಡೇಶನ್ ಅಂತ ಬರುತ್ತೆ. ಸೊ ಅದನ್ನು ಸ್ಕಿನ್ ಟೋನ್ ನನಗೆ ಮ್ಯಾಚ್ ಆಗೋವಂಥದ್ದು ನಾನು ತೊಗೊಂಡು ಇವಾಗ ಸ್ಟೋರ್ ಮಾಡಿ ಆಲ್ರೆಡಿ ತುಂಬ ದಿನ ಆಯಿತು. ರೆಗ್ಯುಲರ್ ಯೂಸ್ಗೆ ಆಯಿತು ಅಂದರೆ ನಾನು ಈ ಫೌಂಡೇಶನ್ನ 100% ಯೂಸ್ ಮಾಡ್ತೀನಿ. ನನಗೆ ತುಂಬ ಇಷ್ಟ. ತುಂಬ ಚೆನ್ನಾಗಿರೋ ಮೇಕಪ್ ಲುಕ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಅಂದರೆ ಓನ್ಲಿ ಫೌಂಡೇಶನ್ನ ನಾನು ಟ್ಯಾಪ್ ಮಾಡೋದ್ರ ಮೂಲಕ ಅಪ್ಲೈ ಮಾಡ್ತೀನಿ. ಇಲ್ಲ ಸಿಂಪಲ್ ಆಗಿ ವೀಡಿಯೋಗೆ ಮನೆಯಲ್ಲೇ ಇರ್ತೀನಿ ಅನ್ನೋದಾದರೆ ನಾನು ಫೇಸ್ ಕ್ರೀಮ್, ಅಂದರೆ ಡೈಲಿ ನಾವೇನು ಡೇ ಕ್ರೀಮ್ ಅಪ್ಲೈ ಮಾಡ್ತೀವಿ, ಗಾರ್ನಿಯರ್ ಡೇ ಕ್ರೀಮ್, ನಾನು ಜಯಂತ್ ಇಬ್ಬರು ಕೂಡ ಅಪ್ಲೈ ಮಾಡೋದು ಅದೊಂದು ಸ್ವಲ್ಪ ಮಿಕ್ಸ್ ಮಾಡಿ ಅಪ್ಲೈ ಮಾಡ್ಕೊತೀನಿ. ಕೈಯಲ್ಲೇ ಹ್ಯಾಂಡ್ಸಲ್ಲೇ ನಾವು ನೀಟಾಗಿ ಕವರೇಜ್ ಕೊಟ್ಕೊಂಡ್ರೆ ಸಾಕು. ಬ್ಲೆಂಡರಿಂದ ಬ್ಲೆಂಡ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ಡೇ ಕ್ರೀಮ್ ಹಚ್ಚಿದಾಗ. ಸೊ ನಾನು ಇವಾಗ ಚೆನ್ನಾಗಿ ಅಪ್ಲೈ ಮಾಡ್ಕೊತೀನಿ ನೋಡಿ. ಸೊ ನಿಮ್ಮ ಕ್ಯಾಮ್ರಾದಲ್ಲಿ ಹೆಂಗೆ ಕಾಣಿಸ್ತಾ ಇದೆನೋ ಮತ್ತು ಕವರೇಜ್ ಹೆಂಗೆ ಕಾಣಿಸ್ತಾ ಇದೆ, ಟೋನ್ ಹೆಂಗೆ ಕಾಣಿಸ್ತಾ ಇದೆ ಗೊತ್ತಾಗ್ತಿಲ್ಲ. ಬಟ್ ನನಗೆ ಮಾತ್ರ ಪರ್ಫೆಕ್ಟಾಗಿ ಟೋನಿಂಗ್ ಕೊಡ್ತಾ ಇತ್ತು ಆ್ಯಕ್ಚುಲಿ ಈ ಮಿಕ್ಸ್ ಅನ್ನೋದು. ಸೊ ತುಂಬ ಜನಕ್ಕೆ ಫೌಂಡೇಶನ್ ಮ್ಯಾಚ್ ಆಗೋದೇ ರೇರ್. ಹಾಗೆ ನನಗೂ ಕೂಡ ಸೇಮ್. ನನಗೆ ಎಲ್ಲ ರೀತಿ ಫೌಂಡೇಶನ್ ಕೂಡ ಇಷ್ಟ ಆಗಲ್ಲ. ಯಾವ್ದು ಸೂಟ್ ಆಗಿರುತ್ತೋ ಅದನ್ನು ಸ್ವಲ್ಪ ಕಂಟಿನ್ಯೂ ಆಗಿ ಯೂಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನಾನು ನಿಮ್ಗೆ ಹೇಳೋದು ಅಷ್ಟೇ, ನಿಮ್ಗೆ ಯಾವುದಾದ್ರೂ ಸೂಟ್ ಆಗಿದೆ ಆ್ಯಂಡ್ ಕಂಫರ್ಟಬಲ್ ಅನ್ನಿಸ್ತಾ ಇದೆ ಅಂತಂದರೆ ಅದನ್ನು ಬಿಡಬೇಡಿ, ಅದನ್ನೇ ರೆಗ್ಯುಲರ್ ಆಗಿ ಯೂಸ್ ಮಾಡೋದಕ್ಕೆ ಟ್ರೈ ಮಾಡಿ. ನನಗೆ ಇದಕ್ಕಿಂತ ಮುಂಚೆ ಮೇಬ್ಲಿನ್ ಫಿಟ್ ಮಿ ಫೌಂಡೇಶನ್ ಸೂಟ್ ಆಗಿತ್ತು. ಅದಾಗಿದ ತಕ್ಷಣ ನನಗೆ ನೆಕ್ಸ್ಟ್ ಸೂಟ್ ಆಗಿರೋದೇ ಎಲ್18 ಇನ್ನೇನು ರೆಗ್ಯುಲರ್ ಆಗಿ ಯೂಸ್ ಮಾಡ್ಬೋದು ಮತ್ತು ತುಂಬ ಅಫೋರ್ಡಬಲ್ ಕೂಡ ಹೌದು. ಸೊ ಫ್ರೆಂಡ್ಸ್, ನನಗೆ ಇವಾಗ ಜಸ್ಟ್ ಒಂದು ಫ್ಲಾಶ್ ಆಗಿದ್ದೇನು ಅಂದರೆ ಸಾಧ್ಯ ಆದರೆ ನಾನು ಏನೇನು ಯೂಸ್ ಮಾಡಿದ್ದೀನಿ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಅವೈಲೇಬಲ್ ಮಾಡಿರ್ತೀನಿ. ಮೇ ಬಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಮಾತ್ರ ಪರ್ಚೇಸ್ ಮಾಡಿ. ಡೇ ಕ್ರೀಮ್ ಆಗಿರ್ಬೋದು, ಫೌಂಡೇಶನ್ ಆಗಿರ್ಬೋದು, ನನ್ನ ಮೋಸ್ಟ್ ಫೇವ್ರೇಟೆಡ್ ಕಲೆಕ್ಷನ್ಸ್ ಇದೆಲ್ಲ. ಸೊ ನಿಮಗೆ ಪರ್ಸ್ನಲಿ ನಾನು ಲಿಂಕ್ನ ಶೇರ್ ಮಾಡ್ತಾ ಇರೋದು. ಸೊ ಬೇಕಿದ್ರೆ ಚೆಕ್ ಮಾಡಿ ಬೈ ಮಾಡಿ. ಹಾಗೆ ನೋಡ್ತಾ ಇದ್ರಲ್ಲ ಇವಾಗ ಕವರೇಜ್ ಹೆಂಗೆ ಕಾಣಿಸ್ತಾ ಇದೆ ಅಂತೇಳಿ. ಫೌಂಡೇಶನ್ ಆಗಿದ ತಕ್ಷಣ ಇವಾಗ ಕಾಂಪ್ಯಾಕ್ಟ್ ಯೂಸ್ ಮಾಡಬೇಕಲ್ವಾ. ಇದು ಕೂಡ ಬ್ಲೂ ಹೆವೆನ್ ಇನ್ಸ್ಟಾ ಗ್ಲೋ ಅಂತ ಹೇಳಿ ಕಾಂಪ್ಯಾಕ್ಟ್ ರೀಸೆಂಟ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಯಾಕೆ ರೀಸೆಂಟ್ಲಿ ಅಂತ ಹೇಳ್ತಾ ಇದ್ದೀನಿ ಅಂದರೆ ನಾನೊಂದು ಕಾಂಬೋ ಪ್ಯಾಕ್ ತೊಗೊಂಡಿದ್ದೆ ಮೇಕಪ್ ಬಾಕ್ಸ್. ಸೊ ಅದರಲ್ಲಿ ಇದೆಲ್ಲದೂ ಕೂಡ ಮೇಬ್ಲಿಂದೇ ಬಂದಿತ್ತು. ಅವಾಗಿಂದ ಈ ಥರ ಯೂಸ್ ಮಾಡ್ತಾ ಇರೋದು. ನನಗೆ ಕೆಲವೊಂದಷ್ಟು ಅಂದರೆ ಇಷ್ಟ ಆಗುತ್ತೆ, ಕೆಲವೊಂದು ಇಷ್ಟ ಆಗಲ್ಲ. ಇಷ್ಟ ಆಗದಿರೋದು ಯೂಸ್ ಮಾಡಲ್ಲ, ಇಷ್ಟ ಆಗೋದನ್ನು ಮಾತ್ರ ಯೂಸ್ ಮಾಡ್ತೀನಿ. ಅದರಲ್ಲಿ ಕಾಂಪ್ಯಾಕ್ಟ್ ತುಂಬ ಇಷ್ಟ ಆಯ್ತು ನನಗೆ ಕವರೇಜ್ ಕೊಡೋದ್ರಲ್ಲಿ. ಹಾಗಾಗಿ ಮೇಬ್ಲಿನ್ನವ್ರದ್ದು ಕಾಂಪ್ಯಾಕ್ಟ್ ಯೂಸ್ ಮಾಡ್ತಾ ಇದ್ದೀನಿ. ಫೇಸ್ ಪೂರ್ತಿ ಬ್ಲೆಂಡರ್ ಮೂಲಕ ಅಪ್ಲೈ ಮಾಡ್ತೀನಿ. ನಾನು ಯಾವಾಗಲೂ ಅಷ್ಟೇ ಬ್ಲೆಂಡರ್ ಮೂಲಕನೇ ಪೌಡರ್ನ ಅಪ್ಲೈ ಮಾಡೋದು. ಸೊ ಚೆನ್ನಾಗಿ ಫಿಟ್ ಆಗುತ್ತೆ ಫೇಸ್ಗೆ ಅಂತ. ನಾನು ಅಪ್ಲೈ ಮಾಡ್ತಾ ಇರೋದು
ನನಗೆ ಫೇಸ್ ಮೇಕಪ್ ಅಂತ ಬಂತು ಅಂದರೆ ಲಿಪ್ಸ್ಟಿಕ್ ಮೋಸ್ಟ್ ಇಂಪಾರ್ಟೆಂಟ್. ಬಿಕಾಸ್ ನಂದು ಪಿಗ್ಮೆಂಟೆಡ್ ಲಿಪ್ಸ್ ಆಗಿರುತ್ತೆ. ಸೊ ಪಿಗ್ಮೆಂಟೇಷನ್ ಇದೆ ನನ್ನ ಲಿಪ್ಸ್ ಮೇಲೆ. ಸದ್ಯಾಕೆ ಅದು ಹೋಗಿಸ್ಕೋಬೋದಾ ಹಾಗೆ ಹಿಂಗೆ ಎಲ್ಲದೂ ಕೂಡ ಟ್ರೈ ಮಾಡಿದ್ದಾಯಿತು. ಸೊ ಫೈನಲಿ ಗೊತ್ತಾಗಿದ್ದು ವಂಶ ಪಾರಂಪರಿಕವಾಗಿ ಮನೆಯಲ್ಲಿ ಇವಾಗ ನಮ್ಮ ತಾಯಿ ಸೇಮ್ ಹಿಂಗೆ ಪಿಗ್ಮೆಂಟೆಡ್ ಲಿಪ್ಸ್. ಸೊ ನಮಗೂ ಕೂಡ ಹಾಗೆ ಬಂದಿರುತ್ತೆ. ಎಲ್ರಿಗೂ ಕೂಡ ಒಂದೇ ಥರ ಇರಬೇಕು ಅಂತಂದರೆ ಆಗಲ್ಲ ಅಲ್ವಾ. ಸೊ ಅವಾಗಲಿಂದ ಆ್ಯಕ್ಚುಲಿ ನಾನು ನನ್ನ ಲಿಪ್ಸ್ನ ಆಕ್ಸೆಪ್ಟ್ ಮಾಡಿದ್ದು. ನಾನು ತುಂಬ ಕೊರಗ್ತಾ ಇದ್ದೆ, ಯಾಕೆ ಹಿಂಗಿದೆ, ಸ್ವಲ್ಪನೂ ಪಿಂಕ್ ಇಲ್ಲ, ಹಾಗೆ ಹಿಂಗೆ ತುಂಬ ಚಾಪ್ಡ್ ಆಗುತ್ತೆ ಲಿಪ್ಸ್ ಅಂತೇಳಿ. ಅದಾದಮೇಲೆ ಓಕೆ ನನಗೆ ಹಿಂಗಿರೋದೇ ನನಗೆ ಅಂತಂದಾಗ ಸೊ ನಾನು ಅದನ್ನು ಅಕ್ಸೆಪ್ಟ್ ಮಾಡಬೇಕು. ಅವಾಗಿಂದ ನಾನು ಲಿಪ್ಸ್ಟಿಕ್ ಚೆನ್ನಾಗಿ ಅಪ್ಲೈ ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಲಿಪ್ಸ್ಟಿಕ್ ಆ್ಯಕ್ಚುಲಿ ಎಲ್ರಿಗೂ ಅಷ್ಟೇ, ಲಿಪ್ಸ್ಟಿಕ್ ಅಂದ್ರೇ ಒಂಥರ ಫೇಸ್ ಮೇಲೆ ಬೇರೆ ಕಳೆ ತಂದುಕೊಡುತ್ತೆ. ನ್ಯಾಚುರಲ್ ಆಗಿರೋರಿಗೆ ಅದು ಗಾಡ್ ಗಿಫ್ಟು. ಈ ಥರ ಪಿಗ್ಮೆಂಟೆಡ್ ಇತ್ತು ಅಂತಂದರೆ ಮತ್ತೆ ಇನ್ನೇನು ಮಾಡೋಕ್ಕಾಗಲ್ಲ, ಅಪ್ಲೈ ಮಾಡಬೇಕು. ಸೊ ನಾನು ಯಾವಾಗಲೂ ಅಪ್ಲೈ ಮಾಡ್ತೀನಿ, ಲಿಪ್ ಬಾಮ್ಸ್ ಅಪ್ಲೈ ಮಾಡ್ತೀನಿ. ಸೊ ನನಗೇನು ಪ್ರಾಬ್ಲಮ್ ಇಲ್ಲ ವಿತ್ ಮೈ ಲಿಪ್ಸ್. ಸೊ ನಮ್ಮನ್ನು ನಾವು ಅಕ್ಸೆಪ್ಟ್ ಮಾಡಿದ್ರೆ ತುಂಬ ಖುಷಿ ಇರುತ್ತೆ. ನಮ್ಮನ್ನು ನಾವು ಅಕ್ಸೆಪ್ಟ್ ಮಾಡಿಲ್ಲ ಅಂತಂದರೆ ಬರೀ ಕೊರಗೋದೇ ಆಗಿಬಿಡುತ್ತೆ. ಅದಾಗಿದ್ದ ತಕ್ಷಣ ಐಬ್ರೋಸ್ ಫಿಲ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನನಗೆ ತುಂಬ ಇಷ್ಟ ಆಗೋದು ಲಿಪ್ಸ್ಟಿಕ್ಸ್ ಯಾವುದು ಅಂತಂದರೆ ಎಲೈಟಿನ್. ತುಂಬ ಕಡಿಮೆದೇ ನಾನು ಯೂಸ್ ಮಾಡೋದು. ನನಗೆ ಪರ್ಫೆಕ್ಟಾಗಿರಬೇಕು. ಅದು ಕಾಸ್ಟ್ ಜಾಸ್ತಿ ಆಗಿರಲಿ ಕಡಿಮೆ ಆಗಿರಲಿ ಇಟ್ಸ್ ಓಕೆ. ಕೆಲವೊಂದು ಸರಿ ತುಂಬ ಆಸೆಪಟ್ಟು ಜಾಸ್ತಿ ಕಾಸ್ಟ್ ಇರೋದೇ ತಂದು ಬಿಸಾಕಿದ್ದು ಕೂಡ ಉಂಟು, ಏನು ಯೂಸ್ ಇರಲ್ಲ. ಸೊ ಕಾಸ್ಟ್ ಅನ್ನೋದು ಮ್ಯಾಟ್ರೇ ಬರಲ್ಲ, ಆ ಪ್ರಾಡಕ್ಟ್ ಕ್ವಾಲಿಟಿ ಅನ್ನೋ ತುಂಬ ಮ್ಯಾಟ್ರ್ ಬರುತ್ತೆ. ಹಾಗಾಗಿ ಎಲಿಟಿನ್ ತುಂಬ ಇಷ್ಟಪಡ್ತೀನಿ ನಾನು. ಇನ್ನು ಕಾಜಲ್ ಮತ್ತು ಐಲೈನರ್ ಎಲ್ಲದೂ ಕೂಡ ಬ್ಲೂ ಹೆವೆನ್. ಇವಾಗ ನೀವು ಹೇಳಿದ್ನಲ್ಲ ಒಂದು ಕೊಂಬ ಪ್ಯಾಕಲ್ಲಿ ತರಿಸ್ಕೊಂಡಿದ್ದು ಅಂತೇಳಿ, ಇದೆಲ್ಲದ್ರ ಲಿಂಕ್ ಕೂಡ ನಿಮಗೆ ಕೊಟ್ಟಿರ್ತೀನಿ. ಆಮೇಲೆ ಚೆನ್ನಾಗಿದೆ, ಪರವಾಗಿಲ್ಲ. ಕಾಜಲ್ ಸ್ವಲ್ಪ ಸ್ಮಡ್ಜ್ ಆಗುತ್ತೆ, ಆದರೂ ಕೂಡ ಡೈಲಿ ಯೂಸ್ಗೆ ಬೆಟರ್. ಬಟ್ ಐಲೈನರ್ ತುಂಬ ಇಷ್ಟ ಆಗುತ್ತೆ ನನಗೆ. ಸೊ ಐಲೈನರ್ ಅಂದರೆ ಸ್ವಲ್ಪ ಕಲೆಕ್ಷನ್ಸ್ ಜಾಸ್ತಿ ನನ್ನಲ್ಲಿ ಇರೋದು, ಒಂದು 3-4 ಇದೆ ಇವಾಗ ಪ್ರೆಸೆಂಟ್. ಸೊ ತುಂಬ ಇಷ್ಟಪಡ್ತೀನಿ ಐಲೈನರ್. ಚೆನ್ನಾಗಿರ್ಬೇಕು ನನಗೆ ಅಪ್ಲೈ ಮಾಡಿದ್ರೆ. ಅಪ್ಲೈ ಮಾಡೋದು ರೇರೇ, ಬಟ್ ನನಗೆ ಪರ್ಫೆಕ್ಷನ್ ಆಗಿರಬೇಕು. ಮುಂಚೆ ಎಲ್ಲ ಜಾಸ್ತಿ ಇದನ್ನೆಲ್ಲ ಮಾಡ್ತಿದ್ದೆ, ಬಟ್ ಇತ್ತೀಚೆಗೆ ಬೇರೆ ಬೇರೆ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗಿರೋದಕ್ಕೆ ಕಡಿಮೆ ಮಾಡಿದ್ದೀನಿ. ಆದರೆ ನನಗೆ ನಾನು ಟೈಮ್ ಕೊಡೋದು ಮಾತ್ರ ಮಿಸ್ ಮಾಡಲ್ಲ, ಖಂಡಿತ ನಾನು ಟೈಮ್ ಕೊಡ್ತೀನಿ. ಹಾಗೆ ಇವಾಗ ಐ ಶ್ಯಾಡೋಸ್ ಯಾಕೆ ಅಪ್ಲೈ ಮಾಡಬೇಕು ಅಂತಂದರೆ ಪಿಗ್ಮೆಂಟೇಷನ್ನ ಕವರ್ ಮಾಡೋದಕ್ಕೆ ಮಾತ್ರ ಮಾಡಬೇಕು. ನಾನು ಹೈಲಿ ಕವರೇಜ್ ಮಾಡೋದಾಗಲಿ ಮತ್ತು ಕಲರಿಂಗ್ ಮಾಡೋದಾಗಲಿ ಮಾಡಲ್ಲ. ಈವನ್ ಸ್ಪೆಷಲ್ ಒಕೇಶನ್ಸ್ ಇದ್ದಾಗ ಮಾತ್ರ ಮಾಡ್ತಾ ಇರ್ತೀನಿ. ಬಟ್ ಡೈಲಿ ಅಂತಂದರೆ ಪಿಗ್ಮೆಂಟೇಷನ್ ಕವರೇಜ್ ಮಾಡೋದಕ್ಕೆ ಖಂಡಿತ ಯೂಸ್ ಮಾಡ್ತೀನಿ. ಸ್ಕಿನ್ ಕಲರ್, ಲೈಟ್ ಪಿಂಕ್ ಕಲರ್, ಗೋಲ್ಡನ್ ಶೇಡ್ ಕಲರ್. ಇವತ್ತು ನಾನು ಅಪ್ಲೈ ಮಾಡ್ತಾ ಇರೋದು ಗೋಲ್ಡನ್ ಶೇಡ್. ಸೊ ನೋಡಿದ್ರಲ್ಲ ಪಿಗ್ಮೆಂಟೇಷನ್ನ ಎಷ್ಟು ಚೆನ್ನಾಗಿ ಕವರ್ ಮಾಡುತ್ತೆ ಅಂತೇಳಿ. ಆಲ್ಮೋಸ್ಟ್ ನನಗೆ ಅಷ್ಟರ ಮಟ್ಟಿಗೆ ಡಾರ್ಕ್ ಸರ್ಕಲ್ಸ್ ಆಗಿರ್ಬೋದು ಮತ್ತು ಪಿಗ್ಮೆಂಟೆಡ್ ಆಗಿರ್ಬೋದು ಇಲ್ಲ. ಬಟ್ ನನ್ನ ಐಸ್ ಶೇಪ್ ಅಂತಾರಲ್ಲ, ಸೊ ಕೆಲವೊಬ್ಬರು ಕಣ್ಣಿನ ಆಕಾರ ಆ ಥರ ಇರುತ್ತೆ. ಆ ಶೇಪ್ಸ್ಗೆ ಈ ಥರ ಕಲರಿಂಗ್ ಮಾಡಿದ್ರೆ ಅದೇನೋ ಬೇರೆ ಲಕ್ಷಣನೇ ಕೊಡ್ತಾ ಇರುತ್ತೆ. ಸೊ ಹಾಗಾಗಿ ನನಗೆ ಐ ಶ್ಯಾಡೋಸ್ ಅಂದರೆ ತುಂಬ ಇಷ್ಟ. ಆಲ್ಮೋಸ್ಟ್ ಒಂದು 3-4 ಪೆಲೆಟ್ಸ್ ಇರ್ಬೋದು ದೊಡ್ಡದಾಗಿ. ಬಟ್ ನಾನು ನೋಡಿ ಯಾವುದೋ ಒಂದು ಇಟ್ಕೊಂಡಿದ್ದೀನಿ. ಯಾಕೆ ಗೊತ್ತಾ, ಯಾವ್ದು ಚೆನ್ನಾಗಿ ಕಾಣಿಸುತ್ತೋ ಅದನ್ನು ಕ್ಯಾರಿ ಮಾಡೋದು ಸ್ವಲ್ಪ ಜಾಸ್ತಿ ನಾನು. ಸೊ ಇವಾಗ ಐಲೈನರ್ ಅಪ್ಲೈ ಮಾಡ್ತಾಯಿದ್ದೀನಿ. ಟಿಪ್ ತುಂಬ ತೆಳ್ಳಗಿದ್ರೆ, ಸೊ ಈ ಥರ ಇದ್ದರೆ ನಮಗೆ ಯಾವ ಥರ ಶೇಪ್ಸ್ ಇಷ್ಟ ಆಗುತ್ತೋ ಆ ರೀತಿಯಾಗಿ ಐಲೈನರ್ಸ್ನ ಯೂಸ್ ಮಾಡ್ಬೋದು. ವಿಂಗ್ಸ್ ಕ್ರಿಯೇಟ್ ಮಾಡ್ಬೋದು. ಅದಕ್ಕಂತಲೇ ಈ ಥರ ಯೂಸ್ ಮಾಡ್ತಾಯಿದ್ದೀನಿ. ಇಷ್ಟು ದಿನ ಪೆನ್ಸಿಲ್ ಯೂಸ್ ಮಾಡ್ತಾಯಿದ್ದೆ. ಪೆನ್ಸಿಲ್ದು 2 ಇದೆ, ಇವಾಗ ಮೊನ್ನೆ ತೊಗೊಂಡಿರೋದು ಇದು. ಸೊ ಹಂಗಾಗಿ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಈ ಸ್ಮಾಲ್ ಕನ್ನಡಿಲಿ ಐಲೈನರ್ ಹಚ್ಕೊಳ್ಳೋದು ಸ್ವಲ್ಪ ಕಷ್ಟನೇ ನನಗಂತೂ. ಸೊ ಹಾಗಾಗಿ ಸ್ವಲ್ಪ ಹಚ್ಕೊಳ್ಳೋರ್ಗೂ ಹಚ್ಕೊಂಡೆ, ವಿಂಗ್ಸ್ ಕ್ರಿಯೇಟ್ ಮಾಡಬೇಕು ಅಂತೇಳಿ. ಅದಕ್ಕೆ ಅದನ್ನು ಪಕ್ಕದಲ್ಲಿಟ್ಟು ಡ್ರೆಸ್ಸಿಂಗ್ ಟೇಬಲಲ್ಲಿರುವಂಥ ಕನ್ನಡಿಲಿ ಇವಾಗ ವಿಂಗ್ಸ್ ಕ್ರಿಯೇಟ್ ಮಾಡ್ಕೊತಾ ಇದ್ದೀನಿ. ಸಿಂಪಲ್ಲಾಗಿ ಒಂಥರ ಶಾರ್ಪ್ ವಿಂಗ್ಸ್ ಅಂದರೆ ನನಗೆ ತುಂಬ ಇಷ್ಟ. ಅದು ಎಷ್ಟು ಕಳೆ ಅಂತ ಅನಿಸುತ್ತೆ. ಒಂದು ಐಸ್ಗೆ ಶೇಪ್ಸ್ ಅನ್ನೋದು ಕೊಡೋದೇ ವಿಂಗ್ಸ್ನ ಕ್ರಿಯೇಟ್ ಮಾಡಿದಾಗ. ಅದು ಇಷ್ಟು ಲೈಟಾಗಿರುತ್ತೆ ಅಂದರೆ ನೋಡಿ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೊ ಚೆನ್ನಾಗಿ ಅನಿಸುತ್ತಾ, ಚೆನ್ನಾಗಿ ಕಾಣಿಸ್ತಾ ಇದೆನಾ, ನನಗೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಫೈನಲ್ ಟಚ್ ಅಂದ್ರೇ ಸಿಂಧೂರನ ನಾನು ಆ್ಯಕ್ಚುಲಿ ತುಂಬ ದಿನದ ಹಿಂದ್ಗಡೆ ಒಂದು ಲಿಪ್ಸ್ಟಿಕ್ ತೊಗೊಂಡಿದ್ದೆ. ಅದನ್ನು ಯೂಸೇ ಮಾಡಲಿಲ್ಲ, ಮೆರೂನ್ ಕಲರ್. ಅದನ್ನು ಸಿಂಧೂರ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ನಾನು ನಿಮಗೆ ತೋರಿಸ್ತೀನಿ ಈ ಮೇಕಪ್ ಹೆಂಗೆ ಕಾಣಿಸುತ್ತೆ ಅಂತ ಹೇಳಿ. ಹಾಗೆ ಇವಾಗ ಸ್ಟಿಕ್ಕರ್ ಅಪ್ಲೈ ಮಾಡ್ತಾ ಇರೋದು. ಸ್ಟಿಕ್ಕರ್ ಅಂತಂದರೆ 1-2 ಥರದ್ದು ಇಟ್ಕೊಂಡಿದ್ದೀನಿ ಪ್ರೆಸೆಂಟ್. ಒಂದು ಸ್ವಲ್ಪ ದಿನದ ಹಿಂದೆ ಮುಂಚೆ ಎಷ್ಟೊಂದು ಸ್ಟಿಕ್ಕರ್ನ ನಾನು ಸ್ಟೋರೇಜ್ ಮಾಡಿದ್ದೆ. ಬಟ್ ನಮ್ಮ ಮಿಟ್ಟು ಕೈಲಿ ಎಲ್ಲದೂ ಕೂಡ ನೆಲಪಾಲಾಗ್ಬಿಡ್ತು. ಎಲ್ಲದೂ ತೆಗೆದು ಸಖತ್ತು ಅಳ್ಳೋದು ಬಿಸಾಕೋದು ಮಾಡಿಬಿಟ್ರು, ಎಲ್ಲ ಖಾಲಿ ಮಾಡ್ಕೊಂಬಿಟ್ಟೆ. ಇವಾಗ 1-2 ಥರದಷ್ಟೇ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ ಒಳಗಡೆ ಹೆಂಗೆ ಕಾಣಿಸ್ತಾ ಇದೆ, ಹೊರಗಡೆ ಕೂಡ ಹೋಗಿ ತೋರಿಸ್ತೀನಿ ನಿಮ್ಗೆ ಹೆಂಗೆ ಅನ್ನಿಸ್ತಾ ಇದೆ. ನನಗೆ ಈ ಥರ ಸಿಂಪಲ್ ಆಗಿದ್ದರೆ ಓಕೆ. ತೀರಾ ವೈಟ್ ಕ್ಯಾಸ್ಟ್ ಅನ್ನಿಸ್ಬಾರ್ದು, ಕೇಕಿ ಅನ್ನಿಸ್ಬಾರ್ದು ಮೇಕಪ್ಪು. ಸೊ ಹಂಗಾಗಿ ಸಿಂಪಲಾಗಿ ಮಾಡ್ಕೊತೀನಿ. ಹೆಂಗೆ ಅನ್ನಿಸ್ತಾ ಇದೆ ನಿಮಗೆ? ಸೊ ಹೊರಗಡೆ ಕೂಡ ತೋರಿಸ್ತೀನಿ ನಾನು ನಿಮಗೆ, ಹೊರಗಡೆ ಹೋದಾಗ ಹೆಂಗೆ ಅನಿಸುತ್ತೆ ನ್ಯಾಚುರಲ್ ಬೆಳಕಿಗೆ ಅಂತೇಳಿ. ನೋಡಿದ್ರಾ, ಇಷ್ಟು ಸಾಕಲ್ವಾ? ನನಗಂತೂ ಇಷ್ಟು ಸಾಕು. ಇಷ್ಟಿದ್ರೆ ಬೆಸ್ಟ್ ಅಂತ ಅನಿಸುತ್ತೆ. ಹೈಲಿ ಮೇಕಪ್ ಮಾಡಿದ್ದಕ್ಕಿಂತ ಈ ಥರ ಸಿಂಪಲಾಗಿ ಮಾಡಿಕೊಂಡ್ರೆ ಸೂಪರ್. ಸೊ ನಿಧಾನಕ್ಕೆ ಬಾಗ್ಲಾಕ್ಬೇಕೀಗ, ಬಿಕಾಸ್ ಪುಟಾಣಿ ಮಲಗಿದ್ದಾಳೆ ಅಲ್ಲೇ ಎದುರುಗಡೆ ತೊಟ್ಲಿಲಿ ಮಲಗಿದ್ದಾಳೆ ಹಾಲಲ್ಲಿ. ಫ್ಯಾನು ಇರಬೇಕು, ಫ್ಯಾನ್ ಹಾಕಿದ್ರೆ ಶೀತ ಆಗಲ್ವಾ ಅಂತ ಕೇಳ್ತಾ ಇದ್ರಿ. ಬಟ್ ಇಲ್ಲ, ಇವಾಗ ತುಂಬ ಬೇಸಿಗೆ ಇದೆಯಲ್ಲ, ಹೆವಿ ಹೀಟ್ ಮತ್ತು ತುಂಬ ಸೆಕೆ ಇರುತ್ತೆ. ಆ ಸೆಕೆಗೆ
ತಲೆ ಎಲ್ಲ ಹಸಿ ಆಗಿಬಿಟ್ಟು ಮತ್ತು ಶೀತ ಆಗಿಬಿಡುತ್ತೆ. ಇನ್ನೇನಿಲ್ಲ ಫ್ರೆಂಡ್ಸ್, ಕೆಲವೊಂದಷ್ಟು ವೀಡಿಯೋಸ್ ಮಾಡೋದಿತ್ತು, ಮಾಡಿಕೊಂಡು ನಮ್ಮ ಜಯಂತ್ ಮಾಡೋ ಅರ್ಜೆಂಟ್ಗೆ ಎತ್ತಾಕೊಂಡು ಮಕ್ಕಳನ್ನ ಎತ್ತಾಕೊಂಡು ಬಂದುಬಿಟ್ಟೆ ಅಮ್ಮನ ಮನೆಗೆ. ಗಾಡೀಲೂ ಕೂಡ ಶೂಟ್ ಮಾಡೋದಾಗಲಿಲ್ಲ, ಫೋನ್ ಗೀನ್ ಎಲ್ಲದೂ ಕೂಡ ಬ್ಯಾಗಲ್ಲಿ ಹಾಕೊಂಡು ಬಂದಿದ್ದೀನಿ. ಇಲ್ಲಿ ಬಂದು ಮನೇಲಿ ಕೂತ್ಕೊಂಡು ಅಪ್ಪನ ಜೊತೆ ಕಾಮಿಡಿ ಮಾಡ್ಕೊತ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀವಿ. ಬಂದಿದ್ದ ತಕ್ಷಣ ಅಮ್ಮ ನೀರಿಟ್ಟಿದ್ರು ಪಾಪುಗೆ, ಇವತ್ತು ಸ್ನಾನ ಮಾಡಿಸ್ಬೇಕು, ಮತ್ತು ನಾಳೆ ಮಂಗಳವಾರ ಹುಟ್ಟಿದ ವಾರ ಸ್ನಾನ ಮಾಡಿಸೋ ಆಗಿಲ್ಲ ಅಂತೇಳಿ. ಸೊ ಬಂದಿದ್ದ ತಕ್ಷಣ ಆರಾಮಾಗಿ ಗಾಳಿ ಬರೋವಾಗ ಮಲ್ಕೊಂಡ್ಬಿಟ್ಟಿದ್ದಾಳೆ ಪುಟ್ಟಮ್ಮ. ಅವಳಿಗೇನೇನು ನೀರು ಹಾಕಿದ್ರೆ ಆಯಿತು. ಸೊ ಸ್ನಾನ ಮಾಡಿಸೋವಾಗಂತೂ ಭಯಂಕರ ಅಳ್ತಾಳೆ ಅವಳು. ಅವಳಿಗೆ ಸ್ನಾನ ಮಾಡಿಸ್ಬೇಕು ಅಂದರೆ ನಮಗೆ ಒಂದು ಚಿಂತೆ. ಆ್ಯಂಡ್ ನಾನು ಕೂಡ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೊತ ಕೂತ್ಕೊಂಡಿದ್ದೀನಿ. ಮನೆಗೆ ಬಂದರೆ ಸಾಕು ಟೀ ನಮಗೆ ನೆನಪಾಗ್ಬಿಡುತ್ತೆ. ನಾವೆಲ್ಲ ಕೂತ್ಕೊಂಡು ಸ್ವಲ್ಪ ಜಾಸ್ತಿ ಟೀ ಕುಡಿಯೋದು, ಮಾತಾಡ್ಕೊತ ಕೂತ್ಕೊಳ್ಳೋದು ಜಾಸ್ತಿ, ಅಪ್ಪನ ಜೊತೆ ಕಾಮಿಡಿ ಮಾಡ್ಕೊತ. ಸೊ ನೋಡಿ, ಸ್ನಾನ ಮಾಡಿಸಿ ಇವಾಗ ಮಗುನ ಹಾಕೊಂಡು ಕೂತ್ಕೊಂಡಿದ್ದೀನಿ. ಬುಜ್ಜಿ ಇದ್ದಾನೆ, ಬುಜ್ಜಿ ಚಡ್ಡಿ ಹಾಕಿಲ್ಲ. ಸೊ ಪ್ಲೀಸ್ ಇಗ್ನೋರ್ ದಟ್. ಓಕೆ, ಅವ್ನು ಚಡ್ಡಿ ಹಾಕಿಲ್ಲ, ಹಂಗೆ ಆಟಾಡ್ತಾ ಇದ್ದಾನೆ. ಅವನಿದ್ದ ಅಂದರೆ ಮನೇಲಿ ಫುಲ್ ಗಲಾಟೆ. ಅದ್ರ ಜೊತೆಲಿ ಇವರಿಬ್ಬರು ಸೇರ್ಕೊಂಡು ಇನ್ನೂ ಗಲಾಟೆ. ಮಿಂಚು ಅವ್ರು ಆಟಾಡೋದು ನೋಡ್ಕೊತ ಸುಮ್ಮನೆ ಆಟಾಡ್ತಿದ್ದಾಳೆ. ಇವಾಗಿನ್ನೂ ತಲೆ ಸ್ನಾನ ಮಾಡಿಸಿದ್ದು, ಇವಾಗ ಅವಳ ತಲೆ ಒರೆಸ್ಕೊಂತ ಕೂತ್ಕೊಂಡಿದ್ದೀನಿ. ಸೊ ಫ್ರೆಂಡ್ಸ್, ಇನ್ನೇನಿಲ್ಲ, ನಾಳೆ ಹೀಗೆ ಲಾಗ್ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಐ ಹೋಪ್ ನಿಮಗೆ ಈ ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಸಿಂಪಲ್ಲಾಗಿ ಮಾಡಿದ್ದೀನಿ, ಲಾಗ್ ಅಷ್ಟು ಕವರ್ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ಮತ್ತೆ ನಾಳೆ ಹಬ್ಬದ ವಿಡಿಯೋ ಮಾಡ್ತೀನಿ. ಏನು ಹಬ್ಬನ, ದಾವಣಗೆರೆಯಲ್ಲಿ ದುರ್ಗಮ್ಮನ ಜಾತ್ರೆ, ಆ ಹಬ್ಬದ ವಿಡಿಯೋ ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಮಕ್ಕಳ ಜೊತೆ ಹೀಗೆ ಟೈಮ್ ಇವತ್ತು ಸ್ಪೆಂಡ್ ಆಗಿದ್ದು, ಮತ್ತು ಇವತ್ತಿನ ದಿನ ಈ ಥರ ಕಳೆದಿದ್ದು. ಸೊ ಅನ್ನ ಮತ್ತು ಮುದ್ದೆ ಬೇಳೆ ಸಾರು ಮಾಡಿದ್ರು ಅಮ್ಮ. ನಾವು ಊಟ ಮಾಡಿ ಮಕ್ಕಳಿಗೆ ಊಟ ಮಾಡಿಸಿ ಇವತ್ತಿನ ಲಾಗ್ ಇಲ್ಲಿಗೆ ಎಂಡ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಸೊ ಪ್ಲೀಸ್ ಲಾಗ್ ಹೆಂಗಿದೆ ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.